ಇನ್ನು ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯ ಸಂದರ್ಭದಲ್ಲಿ ಶ್ಲೋಕದ ಪಾಠವನ್ನ ಮಾಡಿದೆ ನ್ಯಾಯಾಲಯ. ಕೋರ್ಟ್ ತೀರ್ಪಿನ ಆರಂಭದಲ್ಲೇ ಸಂಸ್ಕೃತ ಶ್ಲೋಕದ ಬಗ್ಗೆ ಉಲ್ಲೇಖ ಆಗಿದೆ. ಏನದು ಶ್ಲೋಕ? ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರೈತಾಸ್ತು ನ ಪೂಜಂತೆ ಸರ್ವಾಸ್ತತ್ರ ಫಲಾಹ ಕ್ರಿಯಾಹ ಅಂತ ಹೇಳಿ ಸಂಸ್ಕೃತದ ಶ್ಲೋಕದ ಸಾಲುಗಳನ್ನ ತೀರ್ಪಿನ ಆರಂಭದಲ್ಲಿ, ತೀರ್ಪಿನ ಪ್ರತಿಯ ಮೊದಲ ಸಾಲಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ಅದರ ಅರ್ಥ ಏನು? ಎಲ್ಲಿ ಮಹಿಳೆಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೈವತ್ವ ನೆಲೆಸಿರುತ್ತೆ. ಎಲ್ಲಿ ಮಹಿಳೆಯರನ್ನ ಗೌರವಿಸೋದಿಲ್ವೋ, ಎಲ್ಲಿ ಮಹಿಳೆಯರನ್ನ ಪೂಜಿಸೋದಿಲ್ವೋ ಆ ಜಾಗದಲ್ಲಿ ನೀವು ಯಾವುದೇ ಪೂಜೆ ಮಾಡಿ, ಯಾವುದೇ ಹೋಮ ಹವನ ಮಾಡಿ, ಅದ್ಯಾವುದರ ಫಲ ಕೂಡ ನಿಮಗೆ ಸಿಕ್ಕೋದಿಲ್ಲ ಅನ್ನುವಂಥ ಅರ್ಥವನ್ನ ಕೊಡುತ್ತೆ ಆ ಶ್ಲೋಕ. ಆ ಶ್ಲೋಕವನ್ನ ಮೆನ್ಷನ್ ಮಾಡಲಾಗಿದೆ, ಗಮನಿಸ್ತಾ ಇದ್ದೀರಿ. ಇದು ಪ್ರಜ್ವಲ್ ರೇವಣ್ಣ ಅವರ ಕೇಸ್ನ ಆ ತೀರ್ಪಿನ ಪ್ರತಿ, ಆ ತೀರ್ಪಿನ ಮೊದಲ ಸಾಲು. ಮೊದಲಿಗೆ ಆ ಎರಡು ಸಂಸ್ಕೃತದ ಶ್ಲೋಕಗಳನ್ನ, ಎರಡು ಸಾಲುಗಳನ್ನ ಬರೆದಿದ್ದಾರೆ, ಗಮನಿಸ್ತಾ ಇದ್ದೀರಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಅಂದ್ರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ, ಅಲ್ಲಿ ದೈವತ್ವ ನೆಲೆಸಿರುತ್ತೆ. ಮತ್ತೊಂದು ಸಾಲು ಉಲ್ಲೇಖ ಮಾಡ್ತಾರೆ, ಯತ್ರೈ ತಾಸ್ತುನ ಪೂಜಂತೆ ಸರ್ವಾಸ್ತತ್ರ ಫಲಾಹ ಕ್ರಿಯಾಹ ಅಂದ್ರೆ ಎಲ್ಲಿ ಮಹಿಳೆಯರನ್ನ ಗೌರವಿಸೋದಿಲ್ವೋ, ಎಲ್ಲಿ ಮಹಿಳೆಯರನ್ನ ಪೂಜಿಸೋದಿಲ್ವೋ ಅಂಥ ಜಾಗದಲ್ಲಿ ನೀವು ಏನೇ ಪೂಜಾ ಕರ್ಮಗಳನ್ನ ಮಾಡಿದ್ರು, ನೀವು ದೇವರಿಗೆ ಎಷ್ಟೇ ಬೇಡ್ಕೊಂಡ್ರು, ಎಂಥದ್ದೇ ಹೋಮ ಹವನ ಮಾಡಿದ್ರು ಅದರ ಫಲ ನಿಮಗೆ ಸಿಗೋದಿಲ್ಲ. ಅಂದ್ರೆ ಮಹಿಳೆಯರನ್ನ ಗೌರವಿಸೋದು ನಮ್ಮ ಸಮಾಜದ ರಚನೆಯೇ ಆಗಿದೆ. ನಮ್ಮ ಸಮಾಜದ ರಚನೆಯ ಮೂಲ ಮಂತ್ರ ಇದು. ಎರಡೂ ಸಾಲುಗಳು ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸಿರುತ್ತೆ. ಇದು ಭಾರತೀಯ ಸಮಾಜದ ಸಾಮಾಜಿಕ ರಚನೆಯ ಮೂಲ ಅಂತ ಹೇಳಿ ಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 2024ರಲ್ಲಿ ಮಹಿಳೆಯರ ಅಶ್ಲೀಲ ಫೋಟೋ ವಿಡಿಯೋ ವೈರಲ್ ಆಗೋದು, ಆ ನಂತರ ಪೆನ್ ಡ್ರೈವ್ ಮೂಲಕ ವಿಡಿಯೋನ ಹಂಚಿದ್ದು ಒಂದ್ ರೀತಿ ಸಮಾಜದಲ್ಲಿ ಭಯವನ್ನ ಸೃಷ್ಟಿಸಿ ಬಿಟ್ಟಿದೆ. ಭಯ ಸೃಷ್ಟಿಸಿ ವಿನಾಶವನ್ನ ಉಂಟು ಮಾಡೋ ಹಾಗೆ ಮಾಡ್ತು ಅಂತ ಹೇಳಿ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲೇಖವನ್ನ ಮಾಡಿದೆ. ಆ ಮೂಲಕ ಮಹಿಳೆಯರನ್ನ ಗೌರವಿಸುವಂತಹ ಕೆಲಸವನ್ನ ಎಲ್ಲರೂ ಮಾಡಬೇಕು, ಇಂತಹ ಹೇಯ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ಅನ್ನುವಂಥ ಸಂದೇಶವನ್ನ ಕೋರ್ಟ್ ನೀಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.